ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ 1ನೇ ವಾರ್ಡ್ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇಂದು ಬೀದಿನಾಗಿ 3 ವರ್ಷದ ಹೆಣ್ಣು ಮಗು ಸೇರಿ 5 ಜನರ ಮೇಲೆ ಎರಗಿ ಗಂಭೀರ ಗಾಯಗೊಳಿಸಿರುವ ಘಟನೆ ಇಂದು ಜರುಗಿದೆ. ಗಾಯಾಳುಗಳು ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದು, ನಾಗರಿಕರು ತೀವ್ರ ಆತಂಕದಲ್ಲಿ ಇದ್ದಾರೆ. ಒಂದು ಬೀದಿನಾಗಿ ಇಂದು ಬೆಳಗ್ಗೆಯಿಂದ ಸಂಜೆ ತನಕ ವಿನಾಕಾರಣ 5 ಜನರ ಮೇಲೆ ಎರಗಿ ಗಂಭೀರವಾಗಿ ಗಾಯಗೊಳಿಸಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗದಲ್ಲಿ ವಾಸವಿರುವ ಶ್ರೀನಿವಾಸ್ ಎಂಬುವರ ಮೊಮ್ಮಗಳು 3 ವರ್ಷದ ಬಾಲಕಿ ಶ್ರೀನಿಧಿ ಸಂಜೆ ಹೊತ್ತಲ್ಲಿ ತಮ್ಮ ಮನೆಯ ಅಂಗಳದಲ್ಲಿ ಆಟವಾಡುತ್ತಾ ಇರುವ ಸಂದರ್ಭದಲ್ಲಿ ಬೀದಿನಾಯಿ ಏಕಾಏಕಿ ಮಗುವಿನ ಮೇಲೆ ಎರಗಿ ಬಾಲಕಿಯ ಕತ್ತಿಗೆ ಬಾಯಿ ಹಾಕಿ ಎಳೆದಾಡಿದೆ. ನಂತರ ಬಾಲಕಿಯ ಸೊಂಟದ ಭಾಗಕ್ಕೆ ಬಾಯಿ ಹಾಕಿ ತೀವ್ರವಾಗಿ ಗಾಯಗೊಳಿಸಿದೆ. ಬಾಲಕಿ ತೀವ್ರವಾಗಿ ಕಿರುಚಾಡಿ ಅರುಚಾಡಿದ್ದು, ಮನೆಯೊಳಗಿನಿಂದ ಪೋಷಕರು ಹಾಗೂ ನೆರೆದವರು ನಾಯಿಯಿಂದ ಬಾಲಕಿಯನ್ನ ರಕ್ಷಿಸಿದ್ದಾರೆ ಮತ್ತು ಪೋಷಕರು ಕೂಡಲೇ ಬಾಲಕಿಯನ್ನ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದಿದ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ವೈದ್ಯರು ಚಿಕಿತ್ಸೆ ನೀಡಿದ್ದು ಚುಚ್ಚುಮದ್ದು ನೀಡಿದ್ದಾರೆ ಮತ್ತು ಅನುಸರಿಸಬೇಕಾಗಿರುವಂತಹ ಅಗತ್ಯ ನಿರ್ದೇಶನಗಳನ್ನು ಪೋಷಕರಿಗೆ ತಿಳಿ ಹೇಳಿದ್ದಾರೆ. ಅಲ್ಲದೆ ಇದೇ ನಾಯಿಯು ಈ ಮುನ್ನ ಅದೇ ಏರಿಯಾದಲ್ಲಿ ಸಂಚರಿಸುವ ಇನ್ನು 4 ಜನರ ಮೇಲೆ ಎರಗಿ ತೀವ್ರವಾಗಿ ಗಾಯಗೊಳಿಸಿದೆ ಅಂತ ನಾಗರಿಕರು ತಿಳಿಸಿದ್ದಾರೆ. ಈ ನಾಯಿ ಬೀದಿ ನಾಯಿಯಾಗಿದ್ದು, ಅದು ಈವರೆಗೆ ಈ ಹಿಂದೆ ಈ ತರ ಯಾರ ಮೇಲೂ ಕೂಡ ಎರಗಿರಲಿಲ್ವಂತೆ. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಬಾಲಕಿ ಶ್ರೀನಿಧಿ ಸೇರಿ ಹತ್ತಿರದ ಹಾಸ್ಟೆಲ್ ವಿದ್ಯಾರ್ಥಿನಿಯ ಮೇಲೆ ಎರಗಿ ಗಾಯಗೊಳಿಸಿದೆ ಮತ್ತು ಇತರೆ ಅದೇ ಮಾರ್ಗದಲ್ಲಿ ಸಂಚರಿಸುವ 4 ಮೇಲೆ ಕೂಡ ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿದೆ ಅಂತ ಅಲ್ಲಿನ ನಿವಾಸಿಗಳು ಹೇಳಿದ್ದಾರೆ. ಬೀದಿ ನಾಯಿ ದಾಳಿಗೆ ಒಂದೇ ದಿನದಲ್ಲಿ 5 ಜನ ತೀವ್ರ ಗಾಯಗೊಂಡು ನರಳಾಡುವಂತಾಗಿದ್ದು, ಘಟನೆಯಿಂದಾಗಿ ಒಂದೆಡೆ ವಾರ್ಡಿನ ವಾಸಿಗಳು ಮಾತ್ರವಲ್ಲ, ಪಟ್ಟಣದ ಎಲ್ಲಾ ವಾರ್ಡ್ಗಳ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ, ತೀವ್ರ ಆತಂಕಕ್ಕೀಡಾಗಿದ್ದಾರೆ. ಕೂಡಲೇ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ದಾಳಿ ಮಾಡುವ ನಾಯಿಯನ್ನ ಸೆರೆ ಹಿಡಿಯಬೇಕು ಮತ್ತು ಆ ನಾಯಿಯ ಆರೋಗ್ಯ ಸ್ಥಿತಿಗತಿ ಅರಿತಬೇಕು. ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಅದನ್ನ ಬೇರೆಡೆಗೆ ನಿರ್ಜನ ಪ್ರದೇಶಕ್ಕೆ ಸಾಗಿಸಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ. ಪಟ್ಟಣದ ಹಲವೆಡೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು, ಅವುಗಳನ್ನ ಕೂಡಲೇ ಸೆರೆ ಹಿಡಿದು ಸೂಕ್ತ ಚಿಕಿತ್ಸೆ ನೀಡಿ ಜನವಸತಿ ರಹಿತ ನಿರ್ಜನ ಪ್ರದೇಶಗಳಿಗೆ ಅವುಗಳನ್ನ ಸಾಗಿಸಬೇಕಾಗಿದೆ. ಸಂಬಂಧಪಟ್ಟಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ವಂದೇ ಮಾತರಂ ಜಾಗೃತಿ ವೇದಿಕೆ ಹಿರಿಯ ಮುಖಂಡರು ಹಾಗೂ ಪತ್ರಕರ್ತರು ಆಗಿರುವಂತಹ ವಿಜಿ ಋಷಭೇಂದ್ರ ಸೇರಿ ಪಟ್ಟಣದ ಹಿರಿಯ ನಾಗರಿಕರ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವ ಕರ್ನಾಟಕ ಟಿವಿ.